ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ಬಂದು ಶನಿವಾರದ್ದಾಗಿರುತ್ತೆ. ಇನ್ನು ಶನಿವಾರ ನಮ್ಮ ಮನೇಲಿ ವಾರ ಇರೋದ್ರಿಂದ ಬೆಳಿಗ್ಗೆನೇ ಎದ್ದು ಅಡುಗೆ ಮನೆ ಕ್ಲೀನಿಂಗಿಂದ ಶುರು ಮಾಡಿಕೊಂಡೆ. ಇನ್ನು ಪ್ರತಿ ಶನಿವಾರ ನಾನು ಅಡುಗೆ ಮನೆ ಟೈಲ್ಸು, ಶೆಲ್ಫು ಮತ್ತು ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊತೀನಿ. ನಮ್ಮ ಮನೇಲಿ ಚಿಮ್ನಿ ಇಲ್ದಲೇ ಇರೋದ್ರಿಂದ ಪೂರ್ತಿ ಅಡುಗೆ ಮನೆ ಕಿಟಕಿಗೆ ಮತ್ತು ಎಲ್ಲ ಟೈಲ್ಸಿಗೆಲ್ಲ ಎಣ್ಣೆ ಜಿಡ್ಡು ಸಿಡ್ದಿರುತ್ತೆ ಫ್ರೆಂಡ್ಸ್. ಹಂಗಾಗಿ ಪೂರ್ತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಮತ್ತು ಇನ್ನು ಮಧ್ಯದಲ್ಲಿ ಯಾವಾಗಲೂ ಸೋಪ್ ಹಾಕೆಲ್ಲ ತೊಳೆಯೋಕೆ ಹೋಗಲ್ಲ ಫ್ರೆಂಡ್ಸ್. ನಾನು ಇನ್ನು ಬರೀ ಬಟ್ಟೆಯಲ್ಲಿ ಅಷ್ಟೇ ಒರೆಸ್ಕೊತೀನಿ. ಶನಿವಾರ ಮಾತ್ರ ಪೂರ್ತಿ ಎಲ್ಲ ವಾರ್ಡ್ರೋಬು, ಫ್ರಿಡ್ಜು ಎಲ್ಲ ಒಂದೇ ಸಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಡ್ತೀನಿ ಫ್ರೆಂಡ್ಸ್. ಇನ್ನು ಮಧ್ಯದಲ್ಲಿ ನಾನು ಯಾವತ್ತೂ ಕ್ಲೀನ್ ಮಾಡೋಕ್ಕೆಲ್ಲ ಹೋಗಲ್ಲ. ವಾರದಲ್ಲಿ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬಾಕ್ಸ್ಗಳು ಅಡುಗೆ ಮನೇಲಿ ಬಳಸೋವು ಎಲ್ಲವೂ. ಇನ್ನು ನಮ್ಮ ಮನೆ ಸಿಂಕ ನಾನು ವೀಡಿಯೋದಲ್ಲಿ ನೋಡಿ ಹಾಕ್ಸ್ಕೊಂಡಿದ್ದು ಫ್ರೆಂಡ್ಸ್. ಇದೇ ಥರದ್ದು ಬೇಕು ಅಂತ ನಮ್ಮ ಮನೆಯವ್ರು ಬೇಡ ಅಂತಂದರು. ಹಂಗಾದ್ರೂ ನಾನೇ ಇಲ್ಲ, ನನಗೆ ಇದೇ ಥರ ಬೇಕು ಅಂತ ಹಾಕ್ಸ್ಕೊಂಡೆ. ಬಟ್ ಹಾಕಿಸ್ಕೊಂಡ್ಮೇಲೆ ಗೊತ್ತಾಯಿತು ಇದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಫುಲ್ ನೀರು ತುಂಬ ಸಣ್ಣಗೆ ಬರೋದು ಫ್ರೆಂಡ್ಸ್. ಪಾತ್ರೆ ತೊಳಿಬೇಕು ಅಂತಂದ್ರೇ ಬೇಜಾರಾಗೋದು, ಅಷ್ಟು ನೀರು ಸಣ್ಣಗೆ ಬರೋದು. ಮತ್ತು ನೀರೆಲ್ಲ ಒಂಥರ ಲೀಕೇಜ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ. ಇನ್ನು ನೆಲ್ಲಿನ ಸಿಂಕಿಗೆ ಅಟ್ಯಾಚಾಗಿ ಪ್ಲ್ಯಾಸ್ಟಿಕ್ ನೆಲ್ಲಿ ಕೊಟ್ಟಿದ್ರು ಫ್ರೆಂಡ್ಸು. ಮತ್ತು ಅದನ್ನೆಲ್ಲ ತೆಗ್ಸಿ ನಾವು ಇವಾಗ ಸ್ಟೀಲ್ನಲ್ಲಿ ಹಾಕ್ಸ್ಕೊಂಡಿದ್ದೀವಿ. ಇನ್ನು ಸಿಂಕ್ ಕೂಡ ಚೇಂಜ್ ಮಾಡಿಸ್ಬೇಕು. ಇನ್ನು ನೆಲ್ಲಿ ಚೇಂಜ್ ಮಾಡೋಕ್ಕೆ ಬಂದಾಗಲೇ ನಮ್ಮ ಮನೆಯವ್ರು ಹೇಳಿದ್ರು ಚೇಂಜ್ ಮಾಡಿಬಿಡ್ರಿ ಅಂತ. ಬಟ್ ಇದೇ ಮೆಷರ್ಮೆಂಟು ಸಿಗಲ್ವಂತೆ ಫ್ರೆಂಡ್ಸ್. ಆರ್ಡ್ರ್ ಕೊಟ್ಟು ಮಾಡಿಸ್ಬೇಕಂತೆ. ಇನ್ನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕಾಣ್ತಿದೆ ನೋಡಿ. ಇನ್ನು ಅಡುಗೆ ಮನೆಗೆ ಅಂತಲೇ ನಾನೊಂದು ಮಡಿಕೆ ತಂದಿದ್ದೆ ಫ್ರೆಂಡ್ಸ್. ತಂದಲೇ ಒಂದು 20 ದಿನ ಆಯಿತು. ಅದೊಂದು 20 ದಿನದಿಂದ ನೀರು ತುಂಬಿಡ್ತಾನೆ ಇದ್ದೀವಿ, ನೀರು ಲೀಕೇಜ್ ಆಗ್ತಲೇ ಇದೆ ಫ್ರೆಂಡ್ಸ್. ಇನ್ನು ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಎದ್ದು TV ಪ್ಯಾನಲ್ಲು, ಕಿಟಕಿಗಳು ಮತ್ತು ಡೋರ್ಗಳ್ನೆಲ್ಲ ಒರೆಸಿ ಇನ್ನು ಅಂಗಡಿ ಕ್ಲೀನ್ ಮಾಡಬೇಕು ಅಂತ ಅವರು ಕೆಳಗಡೆ ಹೋದರು. ಶನಿವಾರದ ದಿನವೇ ಅಂಗಡಿ ದೀಪ ಎಲ್ಲ ತೆಗೆದು ತೊಳೆದ್ಬಿಟ್ಟು ಶನಿವಾರನೇ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಅಂಗಡಿನೂ. ಇನ್ನು ನಾನು ಎಲ್ಲ ಮನೆಯದೆಲ್ಲ ಕಸ ಹೊಡ್ಕೊತಾ ಇದ್ದೀನಿ. ಇನ್ನು ಯಾಕೋ ಅವತ್ತು ಬೇರೆ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಸಿಕ್ಕಾಬಟ್ಟೆ ಸೀನು, ನೆಗಡಿ ಬೇರೆ ಆಗಿಬಿಟ್ಟಿತ್ತು. ಪೂಜೆ ಎಲ್ಲ ಮುಗಿಸಿ ಮಾತ್ರೆ ನುಂಗಿರಾಗುತ್ತೆ ಅಂತ ಸುಮ್ಮನೆ ಅದೇ. ಇನ್ನು ನೆಗಡಿ ಮಾತ್ರೆ ನುಂಗ್ಬಿಟ್ರೆ ಫ್ರೆಂಡ್ಸ್ ಬೇಗ ಹಶ್ವಾಗ್ಬಿಡುತ್ತೆ. ಇನ್ನು ಮಾತ್ರೆ ನುಂಗಿದ ತಕ್ಷಣ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ವಾರ ಎಲ್ಲ ಮುಗಿಯೋ ತನಕ ತಿಂಡಿ ಏನೂ ಮಾಡೋಕ್ಕೋಗಲ್ಲ ಫ್ರೆಂಡ್ಸ್. ಒಂದೊಂದು ಸಲ ಶನಿವಾರದ ಟೈಮ್ ತೀರಾ ಹೊಟ್ಟೆ ಹಸ್ವಾಗ್ಬಿಡುತ್ತೆ. ವಾರ ಮಾಡೋದು ಲೇಟ್ ಏನಾದ್ರು ಆಗುತ್ತೆ ಅಂತಂದಾಗ ಕಾಫಿ ಮಾಡಿಬಿಟ್ಟು ಬಿಸ್ಕೆಟ್ ತಿಂದ್ಬಿಡ್ತೀವಿ. ಇನ್ನು ನೆಲನೂ ಎಲ್ಲ ಒರೆಸಿದ್ದು ಮುಗೀತು. ಇನ್ನೆಲ್ಲ ಮ್ಯಾಟ್ಗಳೆಲ್ಲ ತಂದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮ್ಯಾಟೆಲ್ಲ ತಂದು ಹಾಕ್ಬಿಟ್ಟು ಹೊರಗಡೆ ಎಲ್ಲ ನೀರು ಹಾಕಿ ಇನ್ನು ವೈಪರಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಎಲ್ಲೂ ನೀರು ಇನ್ನು ನಮ್ಮ ಮನೆಯವ್ರು ಈ ಕಡೆ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ರು. ಇನ್ನು ನಾನು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಬಾಗಿಲೆಲ್ಲ ಒರೆಸಿ, ಬಾಗಿಲು ಒಂದು ಸಲ ಒರೆಸೋಗಿರ್ತೀನಿ ಫ್ರೆಂಡ್ಸ್, ಮತ್ತೆ ಒರೆಸ್ಕೊತೀನಿ ಬಾಗಿಲೆಲ್ಲ ಒಣಗಿರುತ್ತಲ್ಲ ಅಂತ. ಬಾಗಿಲಿಗೆ ಫಸ್ಟ್ ಅರಿಶಿನ ಎಲ್ಲ ಹಚ್ಕೊತೀನಿ ಫ್ರೆಂಡ್ಸ್. ನಾನು ಪ್ರತಿ ಶನಿವಾರ, ಶುಕ್ರವಾರ, ಮಂಗಳವಾರ ಬಾಗಿಲಿಗೆ ಅರಿಶಿನ ಹಚ್ಕೊತೀನಿ. ಆಮೇಲೆ ಅರಿಶಿನ ಕುಂಕುಮ ಇಟ್ಕೊತೀನಿ ಫ್ರೆಂಡ್ಸ್. ಅರಿಶಿನ ಏನಾದರೂ ಒಣಗಿಬಿಟ್ರೆ ಅರಿಶಿನ ಕುಂಕುಮ ಅಂಟೋದೇ ಇಲ್ಲ, ಫುಲ್ ಎಲ್ಲ ಕೆಳಗಡೆನೇ ಉದುರೋಗ್ತಿರುತ್ತೆ. ಹಂಗಾಗಿ ಫಸ್ಟು ನಾನು ಅರಿಶಿನ ಕುಂಕುಮ ಇಟ್ಕೊಂಬಿಡ್ತೀನಿ. ಆಮೇಲೆ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನು ರಂಗೋಲಿ ಎಲ್ಲ ಏನು ನಾನು ಅಷ್ಟೊಂದು ಚೆನ್ನಾಗೆಲ್ಲ ಏನು ಹಾಕೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಆದರೂ ಪರವಾಗಿಲ್ಲ ಹಾಕ್ತೀನಿ. ಇನ್ನು ಹಬ್ಬ ವಾರಗಳು ಇಂಥ ಟೈಮಲ್ಲೆಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಣ್ಣ ಎಲ್ಲ ಹಾಕ್ಕೊತೀನಿ. ಇನ್ನು ವಾರ ಇರಲಿಲ್ಲ ಅಂದರೆ ಈ ಥರ ಹೂವು ಎಲೆ ಎಲ್ಲ ಬಿಡ್ತಿರ್ಲಿಲ್ಲ ಫ್ರೆಂಡ್ಸ್. ಮಾಮೂಲಿ ಲೈನ್ ಹಾಕ್ಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಸ್ಟಾರ್ ಥರ ಬರುತ್ತಲ್ಲ ಅದೊಂದು ರಂಗೋಲಿ ಹಾಕಿ ಬಿಟ್ಬಿಡ್ತಿದ್ದೆ ಫ್ರೆಂಡ್ಸ್. ವಾರ ಇರೋದ್ರಿಂದ ಈ ಥರ ಎಲ್ಲ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಇನ್ನು ನಾನು ರಂಗೋಲಿ ಹಾಕ್ಬೇಕಾದ್ರೆ ಅಲ್ಲೇ 8 ಗಂಟೆ ಆಗೋಗಿತ್ತು ಫ್ರೆಂಡ್ಸ್. ನಮ್ಮ ಮನೆಯವರು ಸಾಕು ಬೇಗ ಬಾ, ಟೈಮ್ ಆಗುತ್ತೆ ವಾರ ಮಾಡೋಕ್ಕೆ ಅಂತ ಈ ಕಡೆ ಕರಿತಾ ಇದ್ರು. ನಾನು ಇನ್ನೇನೊಂದು 5 ನಿಮಿಷ ಆಗುತ್ತೆ ತಡಿ ಬರ್ತೀನಿ ಅಂತ ಹೇಳ್ತೀನಿ. ಬಾಗಿಲಿಗೆಲ್ಲ ಹೂವು ಇಟ್ಟು, ತುಳಸಿ ಕಟ್ಟೆಗೂ ಎಲ್ಲ ಹೂವು ಇಟ್ಬಿಟ್ಟು ದೇವ್ರ ಸಾಮಾನು ಕ್ಲೀನ್ ಮಾಡೋಣ ಅಂತ ಹೋದೆ. ಇನ್ನು ರಂಗೋಲಿ ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇನ್ನು ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೇವ್ರ ಸಾಮಾನು ನಾನು ಪೀತಾಂಬ್ರಿಲಿ ತೊಳಿತೀನಿ ಫ್ರೆಂಡ್ಸ್. 2 ಸಲ ತೊಳ್ಕೊಂಬಿಡ್ತೀನಿ, ಏನಿದ್ರು ಹೋಗುತ್ತೆ. ಇನ್ನು ಪ್ರತಿ ಶನಿವಾರ ತೊಳೆಯೋದ್ರಿಂದ ಏನು ಅಷ್ಟೆಲ್ಲ ಏನು ಕೊಳೆ ಏನಿರಲ್ಲ. ಇನ್ನು ಈ ಪುಟ್ಟ ವಿಗ್ರಹ ಎಲ್ಲ ನಾನು ಬ್ರಷಲ್ಲಿ ಹಾಕೊಂಡು ತೊಳ್ಕೊಂಬಿಡ್ತೀನಿ ಫ್ರೆಂಡ್ಸ್. ಏನು ಕೊಳೆ ಇದ್ರೂ ಎಲ್ಲ ಹೊರಟೋಗುತ್ತೆ. ಇನ್ನು ಲಾಸ್ಟಿಗೆ ತಿಮ್ಮಪ್ಪಂದು ವಿಗ್ರಹ ತೊಳಿತೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡೋವಷ್ಟೊತ್ತಿಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕೇ ಬೇಕು. ಇನ್ನು ನಮ್ಮ ಮನೆಯವ್ರ ದೇವ್ರ ಸಾಮಾನೆಲ್ಲ ಒಂದು ಬಟ್ಟೆಲಿ ಒರೆಸ್ಬಿಟ್ಟು ತಂದು ಆಲೆಗೆಲ್ಲ ಇಟ್ಟಿರ್ತಾರೆ. ಇನ್ನಿಲ್ಲಿ ನಾನು ಕಳ್ಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿಗೆ ಓಮ್ ಅಂತ ಬರ್ದದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇನ್ನು ಕಳ್ಸಕ್ಕೂ ನೀರು ಹಾಕಿ ಅದಕ್ಕೂ ಅರಿಶಿನ ಕುಂಕುಮ ಹೂವು ಹಾಕಿ ವೀಳ್ಯದೆಲೆ ಇಕ್ತೀನಿ ಫ್ರೆಂಡ್ಸ್. ಕೆಲವೊಬ್ಬರು 3 ಇಕ್ತಾರೆ, ಇನ್ನು ಕೆಲವರು 5 ಇಕ್ತಾರೆ. ನಾನು ಮಾತ್ರ 3 ಇಡ್ತೀನಿ ಫ್ರೆಂಡ್ಸ್. ಇನ್ನು ಎಲ್ಲ ವಿಗ್ರಹಗಳಿಗೂ ನಾಮ ಇಕ್ಕೊಂಡು ಇನ್ನಿಲ್ಲಿ ಫೋಟೋಗೆ ನಾಮ ಇಕ್ಕೊಳಕ್ಕೆ ಬಂದೆ. ಫಸ್ಟ್ ಇಲ್ಲಿ ಬಿಳಿ ನಾಮ ಇಡ್ತಾ ಇದ್ದೀನಿ. ತಿರುಪತಿಗೆಲ್ಲ ಬಿಳಿ ನಾಮನೇ ಅಲ್ವಾ ಫ್ರೆಂಡ್ಸ್ ಜಾಸ್ತಿ ಇಡೋದು. ಇನ್ನು ಫೋಟೋಗೂ ನಾಮ ಇಡ್ತಾ ಇದ್ದೀನಿ. ಇದು ನಮ್ಮ ಮನೆ ದೇವರು ಫ್ರೆಂಡ್ಸ್, ಹೆಣ್ದೇವರು ಮಣ್ಣಮ್ಮ ಅಂತ. ಇನ್ನು ವೆಂಕಟೇಶ್ವರನ ವಿಗ್ರಹಕ್ಕೂ ನಾಮ ಇಟ್ಕೊಂಡು ಈ ಕಡೆ ಫೋಟೋಗೆ
ಕೆಂಪು ನಾಮನೂ ಇಟ್ಕೊತಾ ಇದ್ದೀನಿ. ಇನ್ನು ರಾಘವೇಂದ್ರ ಸ್ವಾಮಿಗೆ ಗಂಧ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಈ ರಾಘವೇಂದ್ರ ಸ್ವಾಮಿ ಫೋಟೋನ ರೀಸೆಂಟಾಗಿ ತಂದಿತ್ತು ಫ್ರೆಂಡ್ಸ್. ಮಂತ್ರಾಲಯಕ್ಕೆ ಹೋಗಿದ್ದು ಆವಾಗ ತೊಗೊಂಬಂದಿದ್ದು. ಫೋಟೋ ಇಡತ್ತ ಶುಭ ಅಂತ ಬರೆದ್ಬಿಟ್ಟು ಆಮೇಲೆ ಸ್ವಸ್ತಿಕ್ ಬರೆದ್ಬಿಟ್ಟು ಲಾಭ ಅಂತ ಬರಿತೀನಿ. ಇನ್ನು ಈ ಥರ ಶುಭ ಲಾಭ ಬರೋದು ಅಂತ ಹೇಳ್ತಾರೆ. ನಾನು ಸುಮಾರು ಕಡೆ ಎಲ್ಲ ನೋಡಿದ್ದೀನಿ ಫ್ರೆಂಡ್ಸ್. ಸುಮಾರು ಜನ ಎಲ್ಲ ಇದನ್ನು ಮೇಯ್ನ್ ಡೋರಿಗೆ ಬರೀತಾರೆ, ಇಲ್ಲ ದೇವ್ರ ಮನೆಗೆಲ್ಲ ಬರೀತಾರೆ. ಇನ್ನು ಈ ಕಡೆ ಮೇಯ್ನ್ ಡೋರಿಗೆ ಓಂ ಅಂತ ಬರಿತೀನಿ. ಇನ್ನು ಮಧ್ಯದಲ್ಲಿ ಗೆಜ್ಜೆ ವಸ್ತ್ರ ಇತ್ತು ಫ್ರೆಂಡ್ಸ್, ಅದು ಗಾಳಿಗೆ ಬಿದ್ದೋಗಿದೆ. ಮತ್ತು ಆ ಕಡೆಗೆ ಸ್ವಸ್ತಿಕ್ ಬರಿತೀನಿ. ಇನ್ನು ಈ ಕಡೆ ದೇವ್ರ ಮನೆ ಬಾಗಿಲಿಗೂ ಅರಿಶಿನ ಕುಂಕುಮ ಇಟ್ಕೊಂಬಿಡ್ತೀನಿ. ಕಲಸಿರೋದು ಇಟ್ಟರೆ ಬೇಗ ಹೋಗಲ್ಲ ಅಂತ. ಇನ್ನು ಫೋಟೋಗೆ ಹೂವು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ಇಲ್ಲಿ ತುಳಸಿ ಹಾಕ್ತಿದ್ದೀನಲ್ಲ, ಈ ತುಳಸಿ ಬಂದು ನಮ್ಮನೆ ಗಿಡದಲ್ಲೇ ಬಿಟ್ಟಿತ್ತು. ತುಳಸಿ ಗಿಡ ಅಂತೂ ಸುಮಾರು ಉಟ್ಕೊಂಬಿಟ್ಟವೆ ಫ್ರೆಂಡ್ಸ್. ಇನ್ನು ಮಲ್ಲೆ ಹೂವನೂ ತಂದಿದ್ರು ನಮ್ಮ ಮನೆಯವ್ರು, ಅದನ್ನು ಇಟ್ಟು ಇನ್ನು ಹಂಗೆ ಒಂದೆರಡು ಫೋಟೋಕ್ಕೆ ಬಿಡಿ ಹೂವನೂ ಇಟ್ಕೊಂಡೆ. ನಮ್ಮ ಮನೆಯವ್ರು ಪ್ರತಿ ವಾರ ಅರ್ಧ kg ಬಿಡಿ ಹೂವು ತರ್ತಾರೆ ಫ್ರೆಂಡ್ಸ್. ಇನ್ನು ವಾರ ಪೂರ್ತಿ ಅದನ್ನೇ ಬಳಸ್ತೀವಿ ನಾವು. ದೊಡ್ಡ ಮಾರ್ಕೆಟ್ಗೆ ಹೋಗ್ಬಿಡ್ತಾರೆ ವಾರದ ಟೈಮಲ್ಲಿ ಹೂವು ತರೋಕ್ಕೆ. ಇನ್ನು ನಮ್ಮ ಅಣ್ಣಮ್ಮಗೂ ನಾನು ಹೂವು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಅದಕ್ಕೆ ನಾವು ತುಳಸಿ ಇಡಲ್ಲ ಫ್ರೆಂಡ್ಸ್, ಅದು ಹೆಣ್ಣು ದೇವ್ರಲ್ವ, ಹಂಗಾಗಿ ತುಳಸಿ ಎಲ್ಲ ಇಡೋಕ್ಕೆ ಹೋಗಲ್ಲ. ಮಾಮೂಲಿ ಸೇವಂತಿಗೆ ಮತ್ತು ಮಲ್ಲೆ ಹೂವು ಗುಲಾಬಿ ಇಡ್ತೀನಿ ಫ್ರೆಂಡ್ಸ್. ಮತ್ತು ಈ ಕಡೆ ರಾಘವೇಂದ್ರ ಸ್ವಾಮಿಗೆ ಸೇವಂತಿಗೆ ಮತ್ತು ತುಳಸಿ, ಮತ್ತು ರಾಘವೇಂದ್ರ ಸ್ವಾಮಿಗೂ ದುಂಡು ಮಲ್ಲಿಗೆ ಅಂತ ಅಂದರೆ ತುಂಬ ಇಷ್ಟನಂತೆ. ಹಂಗಾಗಿ ನಾನು ಮಲ್ಲೆ ಹೂವು ಇಟ್ಟೆ, ಅದಕ್ಕೂ ಬಿಡಿ ಹೂವು ಇಟ್ಕೊಂಡೆ. ಫೋಟೋಕ್ಕೆಲ್ಲ ಹೂವು ಹಾಕಿದ್ಮೇಲೆ ಇನ್ನು ಕಳಸ ಇಡೋಕ್ಕೆ ರೆಡಿ ಮಾಡಿದೆ. ಕಳಸ ಇಡೋಕ್ಕೆ ಫಸ್ಟು ನಾನು ರಂಗೋಲಿ ಹಾಕ್ಬಿಡ್ತೀನಿ ಕಳಸ ಇಡೋ ಜಾಗದಲ್ಲಿ. ಇನ್ನು ಮನೆಯವ್ರು ಇಲ್ಲೆಲ್ಲ ದೇವ್ರ ಸಾಮಾನೆಲ್ಲ ತಂದು ಕೊಡ್ತಾಯಿದ್ರು. ಇನ್ನು ಈ ಪ್ಲೇಟಲ್ಲೆಲ್ಲ ಚಿಕ್ಕ ವಿಗ್ರಹಗಳ್ನೆಲ್ಲ ಈ ಪ್ಲೇಟಿಗೆ ಇಡ್ತೀನಿ. ಇನ್ನು ಮನೆಯವ್ರು ಇಲ್ಲಿ ಕಳಸನೂ ತಂದು ಕೊಟ್ಟರು, ಕಳಸನೂ ಇಟ್ಟೆ. ಇನ್ನೆಲ್ಲ ಹೂವು ಇಟ್ಟು ದೀಪಕ್ಕೆ ತುಪ್ಪ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಾಗಿಲಿಗೂ ಎಲ್ಲ ರಂಗೋಲಿ ಇಡ್ತಿದ್ದೀನಿ. ಹೇಗೆ ಕಾಣ್ತಿದೆ ಹೇಳಿ ಫ್ರೆಂಡ್ಸ್. ನಮ್ಮ ಮನೆ ದೇವ್ರ ಮನೆ, ಸುಮಾರು ಜನ ನಮ್ಮ ಮನೆ ದೇವ್ರ ಮನೆ ಇಷ್ಟಪಡ್ತಾರೆ. ಇನ್ನು ನಮ್ಮ ಮನೆಯವರು ಇಲ್ಲಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಇನ್ನು ಶನಿವಾರ ಅವರೇ ಪೂಜೆ ಮಾಡೋದು. ಇನ್ನು ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೊದಲು ಒಂದು ಕಡಾಯಿಗೆ ಎಣ್ಣೆ ಹಾಕಿ 1 ಕಪ್ಪಷ್ಟು ರವೆ ಹಾಕ್ತಾಯಿದ್ದೀನಿ. ನಾನು ಬಾಂಬೆ ರವೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕೆಲವೊಬ್ಬರು ಬನ್ಸಿ ರವೆಲಿ ಉಪ್ಪಿಟ್ಟು ಮಾಡ್ತಾರೆ, ನಾನು ಬಾಂಬೆ ರವೆಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ರವೆ ಎಲ್ಲ ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ರವೆ ಕಲರ್ ಫುಲ್ ಚೇಂಜ್ ಆಗಿದೆ, ಫುಲ್ ಗೋಲ್ಡನ್ ಕಲರ್ವರೆಗೂ ಬಂದಿದೆ. ಇನ್ನು ಅದನ್ನೊಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಅದೇ ಕಡಾಯಿಗೆ ಒಗ್ಗರಣೆಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡ್ದಾದ್ಮೇಲೆ ಅದಕ್ಕೆ ಇನ್ನೂ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗೋ ತನಕ ಕೈ ಆಡ್ತಾ ಇರಬೇಕು. ಅದಾದಮೇಲೆ ಸ್ವಲ್ಪ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಟೈಮಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದರ ಟೇಸ್ಟು. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಎಲ್ಲ ಕಮ್ಮಿ ಆಗುತ್ತೆ. ಮತ್ತು ಸಬ್ಬಕ್ಕಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೆ. 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇರಬೇಕು. ಮತ್ತು ಇಲ್ಲಿ ಗೋಡಂಬಿ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಮತ್ತು ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಹುಳ್ಳಿಕಾಯಿ ಕ್ಯಾರೆಟು ಹಾಕಬೇಕು. ಹುಳ್ಳಿಕಾಯಿ ಹಾಕೋದು ಮಿಸ್ ಆಗಿಬಿಟ್ಟಿದೆ. ಮತ್ತು ಇಲ್ಲಿ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ನಾನು ಸುಮಾರು ಒಂದು 3 ಬೌಲಷ್ಟು ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬಿಸಿನೀರು ಹಾಕ್ತಾಯಿದ್ದೀನಿ, ಬೇಗ ಕುದಿ ಬರುತ್ತೆ ಬಿಸಿನೀರು ಹಾಕೋದ್ರಿಂದ. ಇನ್ನು ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಬಿಸಿನೀರು ಹಾಕಿರೋದ್ರಿಂದ ನೀರೆಲ್ಲ ಚೆನ್ನಾಗಿ ಕುದೀತೈತೆ. ಈ ಟೈಮಲ್ಲಿ ಹುರಿದಿಕ್ಕಿರೋ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಎಲ್ಲ ಒಂದೇ ಸಲ ಹಾಕೋಣಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸು, ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ತುರಿದಿಟ್ಟಿರೋ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಸಬ್ಬಕ್ಕಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಫ್ರೆಂಡ್ಸ್ ಒಂದು ಪುಟ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನಿಂಬೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್, ಆ ಥರ ವೀಡಿಯೋಸ್ ಮಾಡ್ತೀನಿ. ವಿಡಿಯೋನು ಶೇರ್ ಮಾಡಿ. ಇನ್ನು ಈ ಕಡೆ ಉಪ್ಪಿಟ್ಟೆಲ್ಲ ಆಯಿತು. ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ಫ್ರೆಂಡ್ಸ್.